ಯಾವುದೋ ಸೀರೆ ತೋರಿಸಿದೆ, ಯಾವುದನ್ನು ಉಟ್ಕೊಂಡಿದ್ದಾರೆ ಅಂತ. ಮದುಮಗನ ಥರನೇ ಕಾಣ್ತಾ ಇದ್ದಾರಲ್ವ. ನಮ್ಮ ಹೊಸ ಮನೇಲಿ ಇದು ಮೊದಲನೇ ತುಳಸಿ ಹಬ್ಬ. ಹೊರಗಡೆನೇ ಇಟ್ಟಿದ್ದೀನಿ, ಯಾಕಂದರೆ ನಮ್ಮ ಅಜ್ಜಿಗೆ ರೆಡ್ ಕಲರ್ ಇಷ್ಟ ಇಲ್ಲ. ನಿರ್ಮಲ ಸೂರ್ಯ ಕರೋಜ್ವಲ ಜನನಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಎಲ್ರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು. ನಮ್ಮನೆ ಕೃಷ್ಣ ಹೇಗೆ ಕಾಣ್ತಾ ಇದ್ದಾರೆ ನೋಡಿ, ಮದುಮಗನ ಥರ ಕಾಣ್ತಾ ಇದ್ದಾರಲ್ವ. ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ತುಳಸಿ ಹಬ್ಬ ಇದು. ತುಂಬ ಸಿಂಪಲಾಗಿ ಮಾಡಿದ್ದು. ಫುಲ್ಲು ಡೀಟೇಲಾಗಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹೇಗಿತ್ತು ನಮ್ಮನೆ ತುಳಸಿ ಹಬ್ಬ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಮತ್ತು ಅಂದ್ಕೊಳ್ತಾ ಇದ್ದೀರಾ ವಿಡಿಯೋದಲ್ಲಿ ಹೊಸ ಸೀರೆ ಅಂತ ಯಾವುದ್ಯಾವುದೋ ಸೀರೆ ತೋರಿಸಿದೆ, ಯಾವುದನ್ನು ಉಟ್ಕೊಂಡಿದ್ದಾರೆ ಅಂತ. ನಿಜವಾಗ್ಲೂ ಸ್ಟಿಚ್ ಮಾಡೋದಕ್ಕಾಗಲೇ ಇಲ್ಲ. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಆಗಬೇಕಲ್ಲ, ಸ್ಟಿಚ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈ ಸೀರೆನೂ ಉಟ್ಕೊಂಡಿದ್ದೀನಿ. ಇದು ಹೊಸ ಸೀರೆನೇ, ಒಂದೇ ಒಂದು ಸಲ ಉಟ್ಕೊಂಡಿದ್ದೆ. ಹಾಗಾಗಿ ಗ್ರೀನು ಮತ್ತು ರೆಡ್ ಕಾಂಬಿನೇಷನ್ ಇದೆಯಲ್ಲ ಅಂಥೇಳಿ ಈ ಸೀರೆನೇ ಹಾಕ್ಕೊಂಡಿದ್ದೀನಿ. ನೋಡೋಣ ಮತ್ತೆ ಆ ಸೀರೆ ಯಾವಾಗ ಅಂದರೆ ಯಾವ ಫಂಕ್ಷನ್ಗೆ ಉಡಬೇಕು ಅಂತ ಇರುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಅದು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದು ನಮ್ಮ ಅಜ್ಜಿದು ಸೀರೆ. ಅವ್ರಿಗೆ ರೆಡ್ ಕಲರ್ ಇಷ್ಟ ಇಲ್ಲ. ನಮ್ಮ ತಮ್ಮನ ಮದುವೆಯಲ್ಲಿ ಅಂದರೆ ಚಿಕ್ಕಮ್ಮನ ಮಗನ ಮದುವೆಯಲ್ಲಿ ಅವನು ಅಜ್ಜಿಗೆ ಅಂತ ಕೊಡಿಸಿದ್ದು ಈ ಸೀರೆನ. ಫಸ್ಟ್ ಟೈಮ್ ನಮ್ಮ ಅಜ್ಜಿ ಹತ್ರ ಬಾಯಿ ಬಿಟ್ಟು ನಾನು ಕೇಳಿ ಇಸ್ಕೊಂಡಿರೋಂಥ ಸೀರೆ. ತುಂಬ ಇಷ್ಟ ನನಗೆ ಈ ಸೀರೆ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮನೆ ಸಿಂಪಲಾಗಿ ಮಾಡಿರೋ ತುಳಸಿ ಹಬ್ಬ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ದೇವ್ರ ಮನೇಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಹೊರಗಡೆ ತುಳಸಿ ಪಾಟೆಲ್ಲ ರೆಡಿ ಮಾಡೋಣ ಅಂತ ಇವಾಗ ಬಂದಿದ್ದೀನಿ. ಮಧ್ಯಾಹ್ನ 3 ಗಂಟೆ ಆಗಿತ್ತು ನಾನು ಇದನ್ನು ಶುರು ಮಾಡೋಷ್ಟೊತ್ತಿಗೆ. 2 ದಿನದ ವಿಡಿಯೋನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ತುಳಸಿ ಪೂಜೆಯಿಂದ ಶುರು ಮಾಡಿ ರಾತ್ರಿ ಕೆಂಪಾರತಿ ಮಾಡಿ ತುಳಸಿ ಗಿಡನ ಕದಲಿಸಿ ಮಾರನೇ ದಿನ ಸೋಮವಾರ ಬೆಳಗ್ಗೆ ವಿಸರ್ಜನೆ ಯಾವ ರೀತಿ ಮಾಡ್ತೀನಿ ಅನ್ನೋವಂಥ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪಾಟಲ್ಲಿ ಸ್ವಸ್ತಿಕ್ಕು ಉಲ್ಟಾ ಇದೆ ಅಂತ ಅನ್ಕೋಬೇಡಿ, ಯಾಕಂದರೆ ನಾನಿಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಸ್ವಸ್ತಿಕ್ ನಿಮಗೆ ಉಲ್ಟಾ ಕಾಣಿಸ್ತಾ ಇದೆ. 3 ಗಂಟೆಗೆ ನಾನು ಕೆಲಸ ಶುರು ಮಾಡಿ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಈಗ ತುಳಸಿ ಪಾಟೆಲ್ಲ ಚೆನ್ನಾಗಿ ಒರೆಸಿ ಅರಿಶಿನ ಎಲ್ಲ ಹಚ್ಚಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದೀನಿ. ಪಾಟ್ ಕೂಡ ಯೆಲ್ಲೋ ಕಲರ್ ಇರೋದ್ರಿಂದ ನಿಮ್ಗೆ ಅಷ್ಟು ಎದ್ದು ಕಾಣ್ತಾ ಇಲ್ಲ. ಮಣ್ಣಿನ ಪಾಟ್ ಆದರೆ ನಾವು ಅರಿಶಿನ ಎಲ್ಲ ಹಚ್ಚಿದಾಗ ಸುಣ್ಣ ಬೆಳೆದು ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಈ ಪಾಟ್ಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು. ನಿಜ ಹೇಳಬೇಕು ಅಂದರೆ ಅಲಂಕಾರ ಮಾಡಾದ್ಮೇಲೆ ನನ್ನ ಕಣ್ಣಿಗೆ ರಾಯರ ಬೃಂದಾವನ ಥರ ಕಾಣಿಸ್ಬಿಡ್ತು. ನಿಮ್ಗೆ ಹೇಗೆ ಕಾಣಿಸ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಒಂದು ಕ್ಷಣ ಹಾಗೆ ನೋಡ್ತಾ ಕೂತ್ಬಿಟ್ಟೆ ನಾನಂತೂ. ಅಷ್ಟು ಚೆನ್ನಾಗಿ ತುಂಬ ಕಳಕಳಿಯಾಗಿ ಕಾಣಿಸ್ತಾ ಇತ್ತು. ನಾವು ಮಾಡೋ ಕೆಲಸನ ನಾವೇ ಹೊಗಳ್ಕೋಬಾರ್ದು. ಆದರೂ ನನ್ನ ಮನಸ್ಸಿಗೆ ಖುಷಿ ಅನ್ನಿಸ್ತು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ನನಗೆ ಹೇಳಿ. ಹಾಗೆ ಒಂದು ಕಾಸಿನ ಸರ ಹಾಕಿದ್ದೀನಿ. ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇದನ್ನು ಯೂಸ್ ಮಾಡೋದು. ಹಾಗಾಗಿ ಈ ಸಲ ತುಳಸಿ ಗಿಡಕ್ಕೂ ಕೂಡ ಹಾಕಿದ್ದೀನಿ. ಕಾಸಿನ ಸರ, ಗೆಜ್ಜೆ ವಸ್ತ್ರ ಮತ್ತು ಸೇವಂತಿಗೆ ಹೂವನ್ನು ನಾನು ಮಾರ್ಕೆಟಿಂದ ತರಿಸ್ಕೊಂಡಿದ್ದೆ. ಅದನ್ನು ಪೋಣಿಸಿ ಹಾರ ಥರ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಲ್ಲಿಗೆ ಹೂ ಸಿಗಲಿಲ್ಲ ಮತ್ತು ಬಾಳೆಕಂದು ಕೂಡ ಸಿಗಲಿಲ್ಲ. ಯಜಮಾನರು ಎಲ್ಲ ತಂದುಕೊಟ್ರು, ಅದೊಂದು ನಮ್ಮ ಹತ್ರ ಮರ್ತುಬಿಟ್ರು. ಏನು ಮಾಡೋಕ್ಕಾಗತ್ತೆ? ಏನು ಸಿಕ್ಕಿರುತ್ತೋ ಆವತ್ತಿನ ದಿನ ಏನಿರುತ್ತೋ ಅದರಲ್ಲೇ ಖುಷಿಯಿಂದ ಪೂಜೆ ಮಾಡಬೇಕು. ಹೊಸ ದೀಪಗಳನ್ನು ಇವತ್ತು ಹಚ್ಚಿದ್ದೀನಿ. ಹಾಗೆ ಈಗ ನಾನು ಅರಿಶಿಣ ಕೊಂಬನ್ನು ಕಟ್ತಾ ಇದ್ದೀನಿ. ತುಳಸಿ ಗಿಡ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡ ಎರಡನ್ನೂ ಸೇರಿಸಿ ಕಟ್ತಾ ಇದ್ದೀನಿ. ಕೆಲವರು ಕೇಳಿದ್ರಿ ಈ ಪೂಜೆ ತಯಾರಿ ಎಲ್ಲ ಮಾಡುವಾಗ ಮೊದಲು ದೀಪ ಹಚ್ಚಬೇಕಾ, ಕೊನೆಯಲ್ಲಿ ದೀಪ ಹಚ್ಚಬೇಕಾ ಅಂತ. ಈಗ ನಾನು ತುಳಸಿ ಪಾಟೆಲ್ಲ ರೆಡಿ ಮಾಡಾದ್ಮೇಲೆ ದೀಪ ಹಚ್ಕೊಂಡೆ. ದೀಪ ಹಚ್ಚಿ ಆದಮೇಲೆ ಒಬ್ಬೊಬ್ಬರು ಮೊದಲೇ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೀಪ ಹಚ್ತಾರೆ. ಕೆಲವರು ದೀಪ ಹಚ್ಚಾದ್ಮೇಲೆ ಅರಿಶಿನ ಕುಂಕುಮ ಹಚ್ತಾರೆ. ಆಮೇಲೆ ದೀಪಕ್ಕೆ ಹೂವನ್ನು ಮುಡಿಸ್ಬೇಕು. ಯಾಕಂದರೆ ದೀಪ ಕೂಡ ಮಹಾಲಕ್ಷ್ಮಿನೇ. ಹಾಗಾಗಿ ಮಹಾಲಕ್ಷ್ಮಿಗೆ ಮೊದಲು ದೀಪ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಹಚ್ಚೋದು, ಹೂ ಮುಡಿಸೋದು ಇದನ್ನೆಲ್ಲ ಮಾಡಬೇಕು. ಆದರೆ ದೀಪ ಹಚ್ಚಿದ್ಮೇಲೆ ನಾವು ಇದನ್ನೆಲ್ಲ ಮಾಡುವಾಗ ದೀಪ ಅಲಗಾಡ್ಬೋದು, ಬೀಳ್ಬೋದು ಅನ್ನೋ ಕಾರಣಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು.
ಈಗ ದೀಪ ಹಚ್ಚಾದ್ಮೇಲೆ ದೀಪಕ್ಕೆ ಹೂವೆಲ್ಲ ಮುಡಿಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ಮೊದಲೇ ರಂಗೋಲಿ ಎಲ್ಲ ಹಾಕಿದ್ರೆ ನಾವು ತುಳಸಿ ಗಿಡಕ್ಕೆ ಅಲಂಕಾರ ಮಾಡುವಾಗ ರಂಗೋಲಿನ ತುಳಿಬೋದು. ಹಾಗಾಗಿ ಮೊದಲು ಸ್ಟೆಪ್ ಬೈ ಸ್ಟೆಪ್ ಮೇಲಿಂದ ರೆಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೊದಲು ಗಿಡಗಳನ್ನ ರೆಡಿ ಮಾಡಿಟ್ಟೆ, ಆಮೇಲೆ ದೀಪಗಳನ್ನ ರೆಡಿ ಮಾಡಿಕೊಂಡೆ, ಆಮೇಲೆ ರಂಗೋಲಿ ಹಾಕಿದೆ. ಸಿಂಪಲ್ಲಾಗಿ ಇವತ್ತು ಕೇಸರಿ ಬಾತನ್ನು ಮಾಡಿದ್ದೀನಿ. ತುಂಬ ಜನ ಬೇಗ ಆಗುತ್ತೆ ಅಂತ ಹೇಳಿ ಸಜ್ಜಿಗೆ ಮಾಡಿ ನೈವೇದ್ಯಕ್ಕೆ ಇಡ್ತೀರಾ, ಆದರೆ ಸಜ್ಜಿಗೆನ ಆಗಾಗ ಮಾಡಬಾರ್ದು. ಯಾಕಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಪ್ರಸಾದಕ್ಕೇ ಮಹತ್ವ ಹೆಚ್ಚಾಗಿರೋದ್ರಿಂದ ಆಗಾಗ ಸಜ್ಜಿಗೆನ ಮನೇಲಿ ಮಾಡಬಾರ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ಮಾಡಬೇಕು, ಅಥವಾ ಈ ಹುಣ್ಣಿಮೆ ದಿನ ಮಾಡಬಹುದು. ಹುಣ್ಣಿಮೆ ದಿನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು. ಹಾಗಾಗಿ ಅದಕ್ಕೆ ಇವತ್ತು ಬಾಳೆಹಣ್ಣನ್ನು ಒಂದು ಹಾಕಲಿಲ್ಲ ಅಷ್ಟೇ, ಮಿಕ್ಕಿದ್ದೆಲ್ಲ ಅದೇ ಥರ ಮಾಡಿ ಸ್ವಲ್ಪ ಕಲರ್ನ ಹಾಕಿ ಕೇಸರಿಬಾತ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನಾನಿಲ್ಲಿ ವಿಗ್ರಹಗಳನ್ನ ಇಟ್ಟಿದ್ದು ಮ್ಯಾಟ್ನ ನೀವು ನೋಡಿದ್ರಿ ಅಲ್ವಾ, ಇದನ್ನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಎಷ್ಟು ಪೀಸ್ ಬಂದಿದೆ, ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಈಗ ನೋಡಿ ನಮ್ಮನೆಯ ಮುದ್ದು ಕೃಷ್ಣ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ನಮ್ಮ ಕೃಷ್ಣ ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ. ತುಳಸಿ ಗಿಡದ ಮುಂದೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಯಾಕಂದರೆ ನೋಡಿ, ನಮ್ಮ ಮೇನ್ ಡೋರಿಂದ ಈ ಥರನೇ ಈ ಕಡೆಯಿಂದನೇ ಓಡಾಡಬೇಕು, ಮತ್ತು ಒಳಗಡೆ ಬರೋರು ಕೂಡ ಹೀಗೆ ಬರಬೇಕು. ದೊಡ್ಡದಾಗಿ ರಂಗೋಲಿ ಹಾಕಿದ್ರೆ ಓಡಾಡುವಾಗ ರಂಗೋಲಿನ ತುಳ್ಕೊಂಡೇ ಓಡಾಡಬೇಕಾಗತ್ತೆ. ಹಂಗಾಗಿ ಈ ರೀತಿ ಚಿಕ್ಕದಾಗಿ ಶಂಕು ಚಕ್ರ ಮತ್ತು ಲಕ್ಷ್ಮೀ ಹೃದಯ ರಂಗೋಲಿನ ಹಾಕಿ ಲಕ್ಷ್ಮೀ ಪಾದಗಳನ್ನು ಬಿಡಿಸಿದ್ದೀನಿ. ಊದುಬತ್ತಿನ ಬೆಳಗ್ಗೆ ನೈವೇದ್ಯ ಮಾಡಿದ್ದೆ ಅಷ್ಟೇ. ಅಷ್ಟರಲ್ಲಿ ಫ್ರೆಂಡ್ ಒಬ್ಬರು ಬಂದರು. ಅವರು ನನ್ನನ್ನು ಕರೆಯೋದಕ್ಕೆ ಅಂತ ಬಂದರು. ಅವರು ನೀವಿನ್ನೂ ಪೂಜೆ ಮಾಡ್ತಾಯಿದ್ದೀರಾ, ಆಮೇಲೆ ಬರ್ತೀನಿ ಅಂದರು. ಪೂಜೆ ಸಮಯದಲ್ಲಿ ಮುತ್ತೈದೆ ಹೆಂಗಸು ಮನೆಗೆ ಬಂದಾಗ ಹಾಗೆ ಕಳ್ಸೋಕ್ಕಾಗತ್ತಾ? ಏನಿಲ್ಲಪ್ಪ, ನಂದೇ ಲೇಟ್ ಆಯಿತು. ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಜನನಿ ಜನಕ ಜನನಿ ಜನನಿ ಜನಕ ಜನನಿ ಜನನಿ ನೀಲ ಸಿಂಧು ಜಲದೌತ ಚರಣ ಜಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ ಅಂಬರಲ. ಬಾಮ ಅಮ್ಮ ಇಲ್ಲೂ ಮಾಡ್ತಾರೆ, ಅವ್ರು ಇಲ್ಲಿ ಕರಿಯಂಗಿಲ್ಲ ನಂಗೆ ಒಬ್ಳೆ. ಈ ಸಲ ಅದಕ್ಕೆ ಫುಲ್ ಚೆನ್ನಾಗಿ ರೆಡಿಯಾಗಿ ಯಾರಾದ್ರೂ ಒಬ್ರು ಹೆಲ್ಪ್ ಇದ್ರೆ ಏನಾದ್ರು ಮಾಡಿದ್ರೆ ನಂಗೀಗ ಸುಮ್ನಿತ್ತು. ಈಗ ಆಳೆ ಕೈ ಸುಟ್ಕೊಂಡ, ನಾನು ಈ ಕಡೆ ನೆಲ್ಲಿಕಾಯಿ ದೀಪ ಹಚ್ತಾ ಇದ್ದೀನಿ, ಈ ಕಡೆ ಉದ್ದಿನ ಕಡ್ಡಿ ಮುಟ್ಬಿಟ್ಟ. ಅಯ್ಯೋ, ಎಲ್ಲರೂ ಅಲ್ಲೇ ಇದ್ದಾರೆ. ಇವತ್ತು ಬೇರೆ ಒಂದಿಬ್ರು ಮನೆ ನೋಡೋದಕ್ಕೆ ಬೇರೆ ಬಂದ್ರ, ಅರ್ಧ ಅವರ್ 1 ಅವರ್ ಹಂಗೆ ಟೈಮ್ ಮುಟ್ಟೋಗ್ಬಿಡ್ತು. ನಮ್ಮ ಕಡೆ ಯಾವಾಗಲೂ ಕುಂಕುಮ ತಗೊಂಡು ಕುಂಕುಮ ಕೊಡ್ಬೇಕು. ನಂತರ ಈ ತರ ಒಬ್ರು ನಂಜನಗೂಡಲ್ಲಿ ಮಾಡಿದ್ರು ಹಿಂಗೆ. ನಮ್ಮ ಕಡೆ ನಮ್ಗೆ ಮುತ್ತೈದೆ ಅದು ಮೂಗುತಿ ತಾಳಿ ಬಳೆ ಅದೇ ಸ್ವತ್ತು ಅಂತ ಹಾಗೇನೆ ಮಾಡೋದು. ನಮ್ಮ ಕಡೆ ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ಜಾಸ್ತಿ. ಇಲ್ಲಿಯವರೆಲ್ಲ ಬಿಟ್ಟಿದ್ದಾರೆ, ನನಗೇನು ಆ ಕಡೆ ಒಲವು ಜಾಸ್ತಿ. ಲೆಮನ್ ಗ್ರಾಸ್ ಹಾಕ್ಬೇಕು ನೋಡಿ, ಹೇಳ್ತೀನಿ ಯಾವ್ದಾದ್ರು ನೆನ್ಸಿ. ಇವ್ರ ಹೆಸರು ಜ್ಯೋತಿ ಅಂತ. ನಾನು ಇಲ್ಲಿಗೆ ಬಂದಮೇಲೆ ನನಗೆ ಹೊಸದಾಗಿ ಫ್ರೆಂಡ್ ಆಗಿರೋದು ತುಂಬ ಖುಷಿ ಆಯಿತು. ಇವರು ಟೀಚರಾಗಿ ವರ್ಕ್ ಮಾಡ್ತಾಯಿದ್ರಂತೆ, ಈಗ ಚಿಕ್ಕ ಮಗು ಇರೋದ್ರಿಂದ ಮನೇಲಿದ್ದಾರೆ. ಒಂದು ಖುಷಿ ವಿಚಾರ ಏನು ಅಂದರೆ, ಇವರು ಕೂಡ ನನ್ನ ಹಾಗೇನೆ ಯೋಚನೆ ಮಾಡ್ತಾರೆ. ಇಬ್ಬರು ಕೂಡ ಒಂದೇ ವಿಚಾರನ ಡಿಸ್ಕಸ್ ಮಾಡೋದು, ಮಾತಾಡೋದು ಈ ರೀತಿ. ರೀಸೆಂಟಾಗಿ ಅವರು ಮನೆ ಗೃಹ ಪ್ರವೇಶನ ಮಾಡಿದ್ದಾರೆ. ಈ ವರ್ಷ ಅವ್ರಿಗೂ ಕೂಡ ಮೊದಲನೇ ತುಳಸಿ ಹಬ್ಬ ಇದು. ಜ್ಯೋತಿ ಬಂದು ಹೋದ್ಮೇಲೆ ನಾನು ಮತ್ತೆ ಪೂಜೆನ ಕಂಟಿನ್ಯೂ ಮಾಡಿದೆ. ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಿ, ಮಹಾಮಂಗಳಾರತಿ ಮಾಡಿ, ಸ್ತೋತ್ರಗಳನ್ನೆಲ್ಲ ಹೇಳಿಕೊಂಡು ಪೂಜೆ ಅಂತೂ ಮಾಡಿದೆ. ಅಂದರೆ ಮೊದಲು ನಾನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಲ್ಲೇ
ತುಳಸಿ ಮತ್ತು ಕೃಷ್ಣನ ವಿಗ್ರಹಕ್ಕೆ ಅಲ್ಲೇ ಮಂತ್ರ ಸ್ತೋತ್ರ ಎಲ್ಲನೂ ಕೂಡ ಹೇಳಿಕೊಂಡು ಪೂಜೆ ಮಾಡಿದ್ದೆ. ಅಲ್ಲೂ ಕೂಡ ನೈವೇದ್ಯ ಎಲ್ಲ ಇಟ್ಟಿದ್ದೀನಿ. ಅಲ್ಲೂ ಬೆಟ್ಟದ ನೆಲ್ಲಿಕಾಯಿ ಆರತಿ ಎಲ್ಲ ಮಾಡಿದ್ದೀನಿ. ಹೊರಗಡೆನೂ ಕೂಡ ತುಳಸಿ ಗಿಡನ ಈ ರೀತಿ ಇಟ್ಟಿದ್ದೀನಿ. ಇವರು ದುರ್ಗಾ ಅಂತ ನಮ್ಮನೆ ಕೆಳಗಡೆ ಮನೆಗೆ ಲೀಸಿಗೆ ಬಂದಿದ್ದಾರೆ, ರೀಸೆಂಟಾಗಿ ಬಂದಿರೋದು. ಅವ್ರಿಗೆ ಈ ತುಳಸಿ ಹಬ್ಬದ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಜಸ್ಟ್ 1.5 ವರ್ಷ ಆಗಿದೆಯಂತೆ ಮದುವೆ ಆಗಿ. ಆಂಧ್ರದವರು ಇವರು, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ತುಳಸಿ ಹಬ್ಬನೂ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅವ್ರ ಕೈಯಿಂದನೂ ಹೂವು ಅಕ್ಷತೆ ಎಲ್ಲ ಹಾಕಿ ನಮಸ್ಕಾರ ಎಲ್ಲ ಮಾಡಿ ಫೋನ್ ಮನೇಲೆ ಇಟ್ಬಿಟ್ಟು ಹೋಗಿದ್ರಾ? ನನ್ನ ಮಗನ ಹತ್ರ ಇರ್ತಕ್ಕದು ನಾನು ಬೇಗ ಒಂದು ತಗೊಂಡೆ. ಹಾಂ, ಕುತ್ಕೊಳ್ಳಿ ಅಕ್ಕ, ಪರವಾಗಿಲ್ವಾ? ವಿಡಿಯೋ ಮಾಡ್ಕೋತಾ ಇದ್ದೀನಿ ನಿಮ್ಮನ್ನೆಲ್ಲ. ಈ ನವರಾತ್ರಿ ಟೈಮಲ್ಲೆಲ್ಲ ಮದುವೆ ಆಗಿದ್ರೆ ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಬೇಕು ಅನ್ಕೊಂಡು ಎಲ್ಲಿ ಯಾರು ಸಿಕ್ಕಿಲ್ಲ. ಅದು ಊರಾದ್ರೆ ಸಿಗ್ತಾರೆ, ಅದೆಲ್ಲ ಒಬ್ಳು ಸಿಗ್ತಾಳೆ ಅವಳೊಬ್ಳು. ಇವರಿಬ್ಬರು ಕೂಡ ನಮ್ಮ ಮನೆ ಎದುರುಗಡೆನೇ ಇರೋದು. ನನಗಿಲ್ಲಿ ಬಂದಾಗಿಂದ ನಾನಿಲ್ಲಿ ಹೊಸದಾಗಿ ಬಂದಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ನಮ್ಮ ನೇಬರ್ಸ್ ಎಲ್ಲ ಅಷ್ಟು ಒಂದು ರೀತಿ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರೂ ಕೂಡ ಅವರವ್ರದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಮನೆಗೇನಾದರೂ ಕುಂಕುಮಕ್ಕೆ ಅಂತ ಕರೆದಾಗ್ಲೇ ಬರೋದು. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ನಮ್ಗೆ ಹೊರಗಡೆ ಮಾತಾಡೋದಕ್ಕೆ ಸಿಗೋದು ತುಂಬ ಕಡಿಮೆ. ಇಲ್ಲಿ ನನಗೆ ಹೊಸ ಜಾಗಗಳಾಗಿರೋದ್ರಿಂದ ಯಾವುದಾದ್ರೂ ದೇವಸ್ಥಾನಗಳೆಲ್ಲ ಗೊತ್ತಿಲ್ಲ ಅಂದರೆ ಅವರೇ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾರೆ. ಬನ್ನಿ ಹೋಗೋಣ ಅಂತ ಹೇಳಿ ಒಟ್ಟಿಗೆ ಹೋಗ್ತೀವಿ, ಬರ್ತೀವಿ. ತುಂಬಾ ಖುಷಿ ಅನಿಸುತ್ತೆ. ನಿನ್ನೆ ನಮ್ಮ ಅಜ್ಜಿ ಅವ್ರು ಬಂದಿದ್ದು. ನಮ್ಮದು ಬಂದು ಆಂಧ್ರ, ಇಲ್ಲಿ ಮದುವೆ ಮಾಡ್ತೀವಿ. ನಾವು ಅಬ್ಸರ್ವ್ ಮಾಡಿಲ್ಲ. ನಿಮ್ಮ ತಾಯಿನ ಇಲ್ಲ, ನಮ್ಮ ಅತ್ತಿಗೆ ನಮ್ಮ ಅಣ್ಣ ಬಂದಿಲ್ಲ. ಅವರೊಬ್ರು ಈಗ ಬೆಳಿಗ್ಗೆ ಒಂದು ಯಾಕೋ ವಾಕ್ ಮಾಡ್ತಾ ಇರ್ತಾರಲ್ಲ, ಎಲ್ಲಿ? ಹೌದಾ, ಸರಿ ಸರಿ. ಈ ನಡುವೆ ಕಾಣಿಸಿದ್ದು ರಾಕ್ ಮಾಡಲ್ಲ, ಎದ್ದಿರ್ತೀವಲ್ಲ ಓಡಾಡ್ತಾ ಇರ್ತಾರೆ. ಒಂದು ವಾರದಿಂದ ಇದ್ದಾರೆ. ಇವತ್ತು ಅವ್ರ ಮನೆಗೆ ಹೋಗೋದೆ. ಅಡುಗೆ ಮಾಮೂಲಿ ಅಡುಗೆನೇ ಅಕ್ಕ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಸ್ಪೆಷಲ್ ಎಲ್ಲ ಏನು ಮಾಡಕ್ ಆಗಲ್ಲ. ಇನ್ನ ನಾಳೆ ಅವರು ಪೂಜೆಗೆ ಬರ್ತಾರೆ. ಬೆಳಗ್ಗೆ ಟಿಫನ್ ಇಲ್ಲೇ ಮಾಡಕ್ಕಿರ್ತಾರೆ. ಅದು ಬೇರೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾಳೆ ಅವರು ನಮ್ಮ ಯಜಮಾನ್ ಅವ್ರ ಅಣ್ಣ ಅವ್ರ ಮನೆ ಕಟ್ಟಕ್ಕೆ ಶುರು ಮಾಡ್ತಾರಲ್ಲ, ನಾಳೆ ಭೂಮಿ ಪೂಜೆ, ನಾಳೆ ಗುದ್ದಿ ಪೂಜೆ ಮಾಡ್ತಾರೆ. ನಮ್ಮ ನೇಬರ್ಸ್ ಎಲ್ಲ ಬಂದು ಹೋದರು. ಈಗ ನಾನು ಕೆಂಪಾರತಿ ಮಾಡ್ತಾ ಇದ್ದೀನಿ. ಕೆಂಪಾರತಿ ಮಾಡಿ ಯಾವ ರೀತಿ ತುಳಸಿ ಗಿಡನ ಕದಲಿಸ್ತೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ರೀತಿ ಒಂದು ಪ್ಲೇಟಲ್ಲಿ ನೀರನ್ನ ತಗೋಬೇಕು. ಆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಿ ನೀರನ್ನು ಕೆಂಪು ಮಾಡ್ಕೋಬೇಕು. ಇದಕ್ಕೆ 2 ಅಥವಾ 1 ತುಪ್ಪದ ದೀಪವನ್ನು ಇಟ್ಕೊಂಡು ಆರತಿ ಮಾಡಬೇಕು. ನಾವು ಮಂಗಳಾರತಿ ಮಾಡ್ತೀವಲ್ಲ, ಅದೇ ರೀತಿಯೇ 3 ಸಲ ಬಲಕ್ಕೆ, 3 ಸಲ ಎಡಕ್ಕೆ, ಮತ್ತು ಮೇಲಿಂದ ಕೆಳಗೆ 3 ಸಲ ಆ ರೀತಿ ಮಾಡಿ ಈ ದೀಪಗಳು ಶಾಂತ ಆಗೋ ತನಕ ತುಳಸಿ ಗಿಡದ ಮುಂದೆನೇ ಇಡಬೇಕು. ಆಮೇಲೆ ದೀಪಗಳನ್ನೆಲ್ಲ ತೆಗೆದಿಟ್ಟು ಈ ನೀರನ್ನ ತೊಗೊಂಡು ಹೋಗಿ ಹೊರಗಡೆ ಚೆಲ್ಲಬೇಕು. ನೋಡಿ, ನಾನು ಈಗ ಆರತಿ ಮಾಡಿ ತಟ್ಟೆನ ಇಲ್ಲೇ ಇಟ್ಟಿದ್ದೀನಿ. ದೀಪಗಳು ಇನ್ನೂ ಉರಿತಾ ಇದೆ, ಹಾಗಾಗಿ ತಟ್ಟೆನ ಇಲ್ಲೇ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಬತ್ತಿ ಪೂರ್ತಿಯಾಗಿ ಉರಿದಿದೆ. ಕೆಲವರು ಇದನ್ನು ಕೇಳಿದ್ರಿ, ಬತ್ತಿ ಪೂರ್ತಿಯಾಗಿ ಸುಟ್ಟು ಹೋಗುತ್ತೆ ಅಂತ. ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಈಗ ದೀಪಗಳನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟು ಆರತಿ ನೀರನ್ನು ತೊಗೊಂಡು ಹೋಗಿ ಹೊರಗಡೆ ಚೆಲ್ಬಿಟ್ಟು ಬಂದು ಮತ್ತೆ ಕೈ ತೊಳ್ಕೊಬೇಕು. ಆಮೇಲೆ ಒಂದು ಕಡೆಯಿಂದ ನಾವಿಟ್ಟಿರೋ ದೀಪ, ತಟ್ಟೆಗಳು ಎಲ್ಲನೂ ಕೂಡ ಸ್ವಲ್ಪ ಅಲುಗಾಡಿಸ್ಬೇಕು. ಆನಂತರ ಬಲಭಾಗದಿಂದ ಹೂಗಳನ್ನ ತೆಗೆದು ಕೆಳಗೆ ಹಾಕಿ ತುಳಸಿ ಗಿಡಗಳನ್ನ ಅಲುಗಾಡಿಸ್ಬೇಕು. ಎಲ್ಲನೂ ಕೂಡ ಕದಲಿಸಿದ್ದೀನಿ.
ಈಗ ಈ ತಟ್ಟೆಗಳನ್ನೆಲ್ಲ ತೆಗೆದುಬಿಡ್ತೀನಿ. ಮತ್ತು ನೈವೇದ್ಯಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ತೆಗಿತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿದ್ನಲ್ಲ ಅದೊಂದು ಮಾತ್ರ ಅಲ್ಲೇ ಇಡ್ತೀನಿ. ಆ ಬತ್ತಿಗಳನ್ನು ಕೂಡ ಎಲ್ಲ ತೆಗೆದುಬಿಟ್ಟೆ. ಅದೊಂದನ್ನು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದೆಲ್ಲನೂ ಕೂಡ ತೆಗೆದುಬಿಡ್ತೀನಿ. ಮತ್ತು ದೇವರಿಗೆ ಕಾಸಿನ ಸರ ಹಾಕಿದ್ದೆ ಅದನ್ನು ಕೂಡ ತೆಗೆದುಬಿಟ್ಟೆ. ಈಗ ನೋಡಿ ಇದಿಷ್ಟನ್ನು ಮಾತ್ರನೇ ಇಲ್ಲಿ ಬಿಟ್ಟಿದ್ದೀನಿ. 2 ದೀಪಗಳು ಮತ್ತು ಈ ನೆಲ್ಲಿಕಾಯಿ ದೀಪ ಹಚ್ಚಿದ್ನಲ್ಲ ಇದೊಂದು ತಟ್ಟೆ ಮಾತ್ರ ಇಲ್ಲಿಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು ತೆಗೆದುಬಿಟ್ಟೆ. ವಿಗ್ರಹಗಳನ್ನು ಕೂಡ ತೆಗೆದುಬಿಟ್ಟೆ. ಮತ್ತು ನಾನೇನಿಲ್ಲಿ ಹೊರಗಡೆ ಕೃಷ್ಣನ ಇಟ್ಟಿರಲಿಲ್ಲ. ಯಾಕಂದರೆ ಈಗ ನಮ್ಮ ಮನೆ ಕೃಷ್ಣ ಹೊಸ ಕೃಷ್ಣ ನಿಮಗೂ ಕೂಡ ಗೊತ್ತು. ನನಗೆ ಅದನ್ನು ತೊಗೊಂಡು ಬಂದು ಈಚೆ ಇಡೋದಕ್ಕೆ ಮನಸ್ಸಾಗಲಿಲ್ಲ. ಹೇಗಿದ್ದರೂ ದೇವ್ರ ಮನೇಲಿ ತುಳಸಿ ವೃಂದಾವನ ಮತ್ತು ಕೃಷ್ಣನ ಜೊತೆನಲ್ಲೇ ಇಟ್ಟಿದ್ದೀನಲ್ಲ ಅಂದ್ಕೊಂಡು ಹೊರಗಡೆ ಬರೀ ತುಳಸಿ ಗಿಡ ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಗಿಡ ಮಾತ್ರ ಇಟ್ಟಿದ್ದೀನಿ. ಮಾರನೇ ದಿನ ಕಾರ್ತಿಕ ಸೋಮವಾರ ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು 1 ಗ್ಲಾಸ್ ಹಾಲನ್ನು ಕಾಯಿಸಿ ಇಲ್ಲಿಟ್ಟು ಆ ದೀಪಗಳಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ದೀಪನ ಹಚ್ಚಿ ಪೂಜೆ ಮಾಡಿದ್ದೀನಿ. ಇದಿಷ್ಟೇ ಮಾಡಬೇಕಾಗಿರೋದು. ಮತ್ತು ಹೇಗಿದ್ದರೂ ಗಿಡಗಳು ಹೊರಗಡೆನೇ ಇಟ್ಟಿದ್ದೀನಲ್ಲ ಅಂತ ನಾನು ಇದನ್ನು ತೆಗೆದು ಮೇಲಿಡಬೇಕಷ್ಟೇ. ಆದರೆ ಇವತ್ತು ಮನೆಗೆ ಸ್ವಲ್ಪ ಗೆಸ್ಟ್ಗಳು ಬರೋರಿದ್ದರು. ಹಾಗಾಗಿ ಎಲ್ಲರೂ ಬಂದು ಹೋದ್ಮೇಲೆ ಸಂಜೆ ಪಾಟ್ಗಳನ್ನ ತೆಗೆದು ಮೇಲಿಡೋಣ ಅಂಥೇಳಿ ಇವತ್ತು ಹಾಗೆ ಬಿಟ್ಟಿದ್ದೀನಿ. ವಿಸರ್ಜನೆ ಯಾವ ರೀತಿ ಮಾಡಬೇಕು, ವಿಸರ್ಜನೆ ಮಾಡಿದ್ಮೇಲೆ ನಾವಿಲ್ಲಿ ಇಟ್ಟಿರುವಂಥ ವಸ್ತುಗಳನ್ನ ಏನೇನು ಮಾಡಬೇಕು, ನೀವು ಇದನ್ನು ತಿಳ್ಕೊಬೇಕು ಅಂತಿದ್ರೆ ನನ್ನ ಗೆಳತಿ ಚಾನಲ್ನಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ನೀವು ಆ ವಿಡಿಯೋನ ನೋಡ್ಬೋದು. ಆಯಿತಾ?